ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಜುಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಮಸ್ತ ಮುತುವಲ್ಲಿ ಜಮಾತಿನ ಹಿರಿಯರು ಕೂಡಿ ಏನು 4 ಏಪ್ರಿಲ್ 2025 ಇದು ವಕ್ಫ್ ಬಿಲ್ ಪಾಸ್ ಆಗಿದೆ. ಅದಕ್ಕೆ ತಕ್ಕಂತೆ ಅದು ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನು ಮಾಡಬೇಕಂತ ಹೇಳಿ ಒಂದು ಮೌನ ಮೆರವಣಿಗೆಯನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಮೆರವಣಿಗೆಯಲ್ಲಿ ತಾವು ನೋಡಿದ್ರಿ, ಸಾವಿರಾರು ಜನ ಭಾಗವಹಿಸಿದ್ರು. ಅದ್ರಲ್ಲಿ ಅವ್ರದ್ದು ಇರುವುದು ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ, ಅದಕ್ಕೆ ವಿರುದ್ಧವಾಗಿ ನಾವು ಇದ್ದೀವಿ, ಇದಕ್ಕೆ ನಾವು ಒಪ್ಪುವುದಿಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅನುಚ್ಛೇದಗಳ ಕುರಿತು ಇದರಲ್ಲಿ ತಪ್ಪು ಕಲ್ಪನೆ ನೀಡಿರುತ್ತಾರೆ. ಅದಕ್ಕಾಗಿ ಈ ಭಾರತ ದೇಶ ಎಲ್ಲರ ದೇಶ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಜೈನ್, ಪಾರ್ಸಿ, ಬೌದ್ಧ ನಾವೆಲ್ಲರೂ ಕೂಡಿ ಇದಕ್ಕೆ ನಾವು ಸಾಮರಸ್ಯದಿಂದ, ಸೌಹಾರ್ದತೆಯಿಂದ, ಏಕತೆಯಿಂದ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ಇದು ದೇಶವಾಗಿದೆ. ಮತ್ತು ಅದರಲ್ಲೂ ಸಹ ಭಾರತ ರತ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಬರೆದಂತಹ ನಾವು ಸಂವಿಧಾನಕ್ಕೆ ಗೌರವವನ್ನು ಅರ್ಪಿಸುತ್ತಾ ಅವರು ಹೇಳಿದಂತಹ ವಿಚಾರಗಳನ್ನು ನಾವು ಎಲ್ಲರೂ ಕಾಯ್ದುಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಈಗ ತಾನೇ ಇದು ವಕ್ಫ್ ಬಿಲ್ ಪಾಸ್ ಆಗಿ ನಮ್ಮ ಮನಸ್ಸಿನಲ್ಲಿ ಒಂದು ಒಡಕು ತರುವಂತ ವರ್ಕ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಒಂದು ಮೆಮೊರಂಡಮ್ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದೀವಿ. ಅವ್ರ ಮುಖಾಂತರ ಈ ನಮ್ಮ ಮೆಮೊರಂಡಮ್ ಅನ್ನು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮತ್ತೊಮ್ಮೆ ಪುನಃ ಪರಿಶೀಲಿಸಲು ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ, ಅಥವಾ ಈಗಾಗಲೇ ಇದರ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಏನು ದಾವೆಗಳನ್ನು, ವ್ಯಾಜ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ, ಅದರ ಸೂಕ್ತ ನಿರ್ದೇಶನ ನೀಡಲಿ ಅಂತ ಹೇಳುತ್ತಾ ಈ ಒಂದು ಪ್ರೊಟೆಸ್ಟ್ ಆಗಿದೆ. ಮತ್ತು ಪ್ರೊಟೆಸ್ಟ್ ನಲ್ಲಿ ನಾವೆಲ್ಲ ಭಾಗವಹಿಸಿದಂತಹ ಧಾರವಾಡ ಶಾರದ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಾನು ಅಂಜುಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು KM ಶೇಖ್, ಅಂಜುಮನೆ ಇಸ್ಲಾಂ ಶಿಕ್ಷಣ ಸ್ಥಾಯಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ.
ಇವತ್ತಿನ ದಿವಸ ಅಂಜುಮನ್ ಸಂಸ್ಥೆಯಿಂದ ಸಮಸ್ತ ಧಾರವಾಡ ಶಹರದ ಮುಸಲ್ಮಾನ್ ಬಾಂಧವರಿಂದ ಈ ವಕ್ಫ್ ಬಿಲ್ ಏನು 4ನೇ ಏಪ್ರಿಲ್ 2025ರಲ್ಲಿ ಏನು ಪಾರ್ಲಿಮೆಂಟ್ ಪಾಸ್ ಆಯಿತು, ಅದರ ವಿರುದ್ಧ ನಾವು ಪ್ರತಿಭಟನಾತ್ಮಕವಾಗಿ ನಾವು ಇವತ್ತು ಡಿಸೆವರ್ಗೆ ಮೆಮೊರಂಡಮ್ ಇಶ್ಯೂ ಮಾಡಿದ್ದೇವೆ, ಕೊಟ್ಟಿದ್ದೇವೆ. ಇದು ಸಂವಿಧಾನದಿಂದ ವಿರೋಧ ಕಟ್ಕೊಂಡು ಇವರು ನಮ್ಮ ಮುಸಲ್ಮಾನರಿಗೆ ಮಾತ್ರ ಈ ವಕ್ಫ್ ಬಿಲ್ ಅನ್ನು ತಂದಿದ್ದು ನಾವು ಅದು ಖಂಡಿಸ್ತೇವೆ. ಅಲ್ಲದೆ ಇದು ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಪಾಸ್ ಮಾಡಿ ಕೊಡೋಂಗಿಲ್ಲ. ಸುಪ್ರೀಂ ಕೋರ್ಟ್ಗೂ ನಾವು ಹೋಗ್ತೇವೆ, ಸುಪ್ರೀಂ ಕೋರ್ಟ್ನಲ್ಲೂ ಇದನ್ನು ವಿರುದ್ಧ ಮಾಡ್ತೇವೆ. ಅಲ್ಲದೆ ನಾವು ಈ ಬಗ್ಗೆ ಹೋರಾಟ ನಮ್ಮ ಜೀವ ಇರುವ ತನಕ ನಾವು ಹೋರಾಟ ಮಾಡ್ತೇವೆ, ಇದರಲ್ಲಿ ಏನು ಸಂಶಯ ಇಲ್ಲ.